ಜಾತಿ ಸಮೀಕ್ಷೆ ಜಟಾಪಟಿ ತರಹೇವಾರಿ ಪ್ರಶ್ನೆಗಳಿಗೆ ಡಿಕೆಶಿ ಈ ಹಿಂದೆ ಕೊಟ್ಟಂತಹ ಉತ್ತರವನ್ನೇ ಇದೀಗ ಜನರು ಕೊಡ್ತಾ ಇದ್ದಾರೆ. ಗಣತಿದಾರರನ್ನ ತರಾಟೆಗೆ ತೆಗೆದುಕೊಳ್ತಾ ಇದ್ದಾರೆ ಜನ. ರಾಜ್ಯದಲ್ಲಿ ನಡೀತಾ ಇರುವಂತಹ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆ ಬೆಂಗಳೂರಿನಲ್ಲಿ ನಿರೀಕ್ಷಿತ ಪ್ರಗತಿಯನ್ನ ಕಾಣ್ತಾ ಇಲ್ಲ. ಗಣತಿದಾರರಿಗೆ ಜನರು ಮಾಹಿತಿಯನ್ನ ನೀಡೋದಕ್ಕೆ ಹಿಂದೇಟು ಹಾಕ್ತಾ ಇದ್ದಾರೆ. OTP, ಚಿನ್ನಾಭರಣ, ಆಸ್ತಿ ಪಾಸ್ತಿ ಮಾಹಿತಿ ನೀಡೋದಕ್ಕೆ ಹಿಂಜರಿತಾ ಇದ್ದಾರೆ. ಅಪಾರ್ಟ್ಮೆಂಟ್ ನಿವಾಸಿಗಳಿಂದಲೂ ಸಹಕಾರ ಸಿಗ್ತಾ ಇಲ್ಲ. ಅಕ್ಟೋಬರ್ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆ ಪೂರ್ಣಗೊಳ್ಳೋ ಬಗ್ಗೆ ಕುತೂಹಲ ಮೂಡಿದೆ. ಇನ್ನು ಅಕ್ಟೋಬರ್ 18ಕ್ಕೆ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆ ಪೂರ್ಣಗೊಳಿಸೋದಕ್ಕೆ ಗಡುವು ಕೊಡಲಾಗಿದೆ. ಆಸ್ತಿ ಚಿನ್ನಾಭರಣ ಇದೆಯಾ ಇಲ್ವಾ ಅಂತ ನಾವ್ಯಾಕೆ ಹೇಳಬೇಕು ಅಂತ ಜನ ಪ್ರಶ್ನೆ ಮಾಡ್ತಿದ್ದಾರೆ. ಇನ್ನು ಈ ಒಂದು ಆಸಕ್ತಿಯಿಂದ ಜಾತಿ ಗಣತಿಯಲ್ಲಿ ಭಾಗಿಯಾಗದ ಬೆಂಗಳೂರಿನ ಅಪಾರ್ಟ್ಮೆಂಟ್ ನಿವಾಸಿಗಳು ಎನ್ನುವಂತಾಗಿದೆ. ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆ ರಾಜ್ಯದಲ್ಲಿ ನಡೀತಾ ಇದೆ. ನಾವೆಲ್ಲರೂ ಈಗಾಗಲೇ ಒಂದಷ್ಟು ಜನ ಕೊಟ್ಟಿದ್ದಾರೆ, ಒಂದಷ್ಟು ಜನ ಕೊಟ್ಟಿಲ್ಲ. ಅಕ್ಟೋಬರ್ 18ಕ್ಕೆ ಸಮೀಕ್ಷೆ ಪೂರ್ಣಗೊಳ್ಳುತ್ತೆ ಅಂತಲೂ ಹೇಳಲಾಗ್ತಾ ಇದೆ. ಆದರೆ ಸಮೀಕ್ಷೆಗೆ ನಗರ ಪ್ರದೇಶಗಳಲ್ಲಿ ನಿರೀಕ್ಷಿತ ಎಕ್ಸ್ಪೆಕ್ಟ್ ಮಾಡಿದಂತಹ ಸಹಕಾರ ಸಿಗ್ತಾ ಇಲ್ಲ. ಗಣತಿದಾರರ ಪ್ರಶ್ನೆಗಳಿಗೆ ಜನ ಗರಂ ಆಗ್ತಾ ಇರುವಂತಹ ಸಾಕಷ್ಟು ಸಿಚುಯೇಷನ್ಸ್ಗಳು ಕೂಡ ವರದಿ ಆಗ್ತಾ ಇದೆ. ಇನ್ನು ಸಮೀಕ್ಷೆಯ ಸಂದರ್ಭದಲ್ಲಿ ಕೆಲವು ಪ್ರಶ್ನೆಗಳ ಅನಗತ್ಯದ ಬಗ್ಗೆ ಸ್ವತಃ DCM DK ಶಿವಕುಮಾರ್ ಅವರೇ ಈ ಹಿಂದೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಕುರಿ ಇದೆಯಾ, ಕೋಳಿ ಇದೆಯಾ, ಚಿನ್ನ ಇದೆಯಾ ಅನ್ನುವಂಥ ಪ್ರಶ್ನೆ ಎಲ್ಲ ಯಾಕೆ ಅಂತ ಕೇಳಿದ್ರು. ಗಣತಿದಾರರನ್ನ ತರಾಟೆಗೆ ತೆಗೆದುಕೊಂಡಿದ್ರು. ಅದೇ ರೀತಿಯಲ್ಲಿ ಇದೀಗ ಬೆಂಗಳೂರು ನಗರದಲ್ಲಿ ಗಣತಿದಾರರಿಗೆ ಜನರಿಂದ ಪ್ರಶ್ನೆಗಳು ಎದುರಾಗ್ತಾ ಇದೆ. ರಾಜ್ಯ ಸರ್ಕಾರದ ಮಹತ್ವದ ಈ ಸಮೀಕ್ಷೆ ಪೂರ್ಣಗೊಳಿಸುವಂತಹ ನಿಟ್ಟಿನಲ್ಲಿ ದಿನಾಂಕವನ್ನ ವಿಸ್ತರಣೆ ಮಾಡಲಾಗಿದೆ. ಇನ್ನು ಜಾತಿ ಸಮೀಕ್ಷೆಗೆ ಬಿಜೆಪಿ ತೀವ್ರ ವಿರೋಧವನ್ನ ಕೂಡ ವ್ಯಕ್ತಪಡಿಸ್ತಾ ಇದೆ. ಹಾಗಿದ್ರೂ ಸರ್ಕಾರ ಎಲ್ಲವನ್ನ ಎದುರಿಸಿಕೊಂಡು ಜಾತಿ ಗಣತಿಯನ್ನ ಪೂರ್ಣಗೊಳಿಸೋದಕ್ಕೆ ನಿರಂತರವಾಗಿ ಶ್ರಮವನ್ನ ಹಾಕ್ತಾ ಇದೆ. ಹಾಗಿದ್ರು ಬೆಂಗಳೂರು ವ್ಯಾಪ್ತಿಯಲ್ಲಿ ನಿರೀಕ್ಷಿತ ಮಟ್ಟದಲ್ಲಿ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಪ್ರಗತಿ ಕಾಣ್ತಾ ಇಲ್ಲ ನೋಡಿ. ಇನ್ನು ಮನೆ ಬಾಗಿಲಿಗೆ ಆಗಮಿಸ್ತಾ ಇರುವಂತಹ ಗಣತಿದಾರರಿಗೆ ಮಾಹಿತಿ ನೀಡೋದಕ್ಕೆ ಬೆಂಗಳೂರಿನ ಜನರು ಬಹಳಾನೇ ನಿರಾಸಕ್ತಿಯನ್ನ ತೋರ್ತಾ ಇದ್ದಾರೆ. ವಿವಿಧ ಪ್ರಶ್ನೆಗೆ ಜನರು ಗರಂ ಆಗ್ತಾ ಇದ್ದಾರೆ. ತರಹೇವಾರಿ ಪ್ರಶ್ನೆಗಳಿಗೆ ಡಿಕೆಶಿ ಅಂತೆಯೇ ಗಣತಿದಾರರನ್ನ ಜನರು ತರಾಟೆಗೆ ತೆಗೆದುಕೊಳ್ತಾ ಇದ್ದಾರೆ. ಮಾಹಿತಿ ನೀಡದೆ ಅಸಹಕಾರವನ್ನು ತೋರ್ತಾ ಇದ್ದಾರೆ. ನಗರದ ಜನರ ನಡೆಯಿಂದ ಗಣತಿದಾರರು ಸುಸ್ತಾಗ್ಬಿಟ್ಟಿದ್ದಾರೆ. ಮನೆಗೆ ಬಂದ ಗಣತಿದಾರರಿಗೆ OTP ನಂಬರ್ ಹೇಳೋದಕ್ಕೂ ಜನರು ಹಿಂಜರಿಕೆ ಪಡ್ತಾ ಇದ್ದಾರೆ. ನಾವ್ಯಾಕೆ ಚಿನ್ನಾಭರಣ ಆಸ್ತಿ ಪಾಸ್ತಿ ಮಾಹಿತಿನ ನಿಮ್ಗೆ ನೀಡಬೇಕು ಅಂತ ಜನ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಿದ್ದಾರೆ. ಇನ್ನು ಸಮೀಕ್ಷೆ ಕಾರ್ಯದ ಗಡುವು 4 ದಿನಗಳು ಮಾತ್ರ ಬಾಕಿ ಉಳಿದಿದ್ರು. 50% ಗಣತಿ ಇನ್ನೂ ಪೂರೈಸಿಲ್ಲ. ಕೇವಲ 4 ದಿನಗಳಲ್ಲಿ ಮಾತ್ರ ಬಾಕಿ ಇದ್ರು. ಇನ್ನು 32% ಮಾತ್ರ ಸಮೀಕ್ಷೆ ಪೂರ್ಣಗೊಂಡಿದೆ. ಹೀಗಾಗಿ ಸ್ವತಃ CM ಸಿದ್ದರಾಮಯ್ಯ ಅವರು ಬೆಂಗಳೂರಿನ ಗಣತಿಯ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಇನ್ನು ಸಮೀಕ್ಷೆ ಮತ್ತಷ್ಟು ವ್ಯವಸ್ಥಿತವಾಗಿ ನಡೆಸುವಂತಹ ಉದ್ದೇಶದಿಂದ ಉಳಿದ ದಿನಗಳಲ್ಲಿ ಸಮೀಕ್ಷೆ ಮುಗಿಯುತ್ತೋ ಮತ್ತೆ ವಿಸ್ತರಣೆ ಆಗುತ್ತೋ ಎನ್ನುವಂತಹ ಕುತೂಹಲವೂ ಕೂಡ ಕೆರಳಿದೆ. ಇನ್ನು ಈ ಒಂದು ನಡೀತಾ ಇದೆಯಲ್ಲ ಜಾತಿ ಸಮೀಕ್ಷೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಬ್ಬಂದಿ ನೇಮಕ ಆಗಿರುವ ಬಗ್ಗೆ ಕೂಡ ಬಿಜೆಪಿ ಟೀಕೆಯನ್ನ ಮಾಡ್ತಾ ಇದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ನಾವು ಗಮನಿಸೋದಾದ್ರೆ ಅಪಾರ್ಟ್ಮೆಂಟ್ಗಳಲ್ಲಿ ಸಮೀಕ್ಷೆಗೆ ಪೂರ್ಣ ಸಹಕಾರವೇ ಸಿಗ್ತಾ ಇಲ್ಲ ಎನ್ನುವಂಥ ಆರೋಪ ಇದೆ. ಕೆಲವು ಅಪಾರ್ಟ್ಮೆಂಟ್ಗಳಲ್ಲಿ ಗಣತಿದಾರರು ಸಮೀಕ್ಷೆಗೆ ತೆರಳಿದ್ದಾರೆ. ಆದರೆ ಕೆಲಸದ ಅವಧಿ ಹಾಗೂ ವೀಕೆಂಡ್ಗಳಲ್ಲಿ ಇನ್ನು ಪ್ರವಾಸಕ್ಕೆ ಹೋಗಿರುವಂತಹ ಕಾರಣದಿಂದ ಜನರು ಸಮೀಕ್ಷೆಯಲ್ಲಿ ಹೆಚ್ಚಾಗಿ ಆಸಕ್ತಿಯನ್ನ ತೋರಿಸ್ತಾ ಇಲ್ಲ. ಇನ್ನು ಕೆಲವು ಅಪಾರ್ಟ್ಮೆಂಟ್ಗಳಿಗೆ ಗಣತಿದಾರರು ಹೋದ್ರು, ಕೆಲವು ಫ್ಲಾಟ್ಗಳಿಗೆ ಮಾತ್ರ ವಿಸಿಟ್ ಮಾಡ್ತಾ ಇದ್ದಾರೆ. ಎಲ್ಲಾ ಫ್ಲಾಟ್ಗಳಿಗೆ ಭೇಟಿ ಕೊಡ್ತಾ ಇಲ್ಲ ಎನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಇನ್ನು ಸಮಯದ ಅಭಾವ ಕಾರಣದಿಂದಾಗಿ ಗಣತಿದಾರರು ಆದಷ್ಟು ಬೇಗ ಸಮೀಕ್ಷೆಯನ್ನ ಮುಗಿಸುವ ತರಾತುರಿಯಲ್ಲಿದ್ದಾರೆ. ಈ ನಿಟ್ಟಿನಲ್ಲಿ ಸರ್ಕಾರ ಮುಂದೆ ಏನೆಲ್ಲ ಕ್ರಮ ಕೈಗೊಳ್ಳುತ್ತೆ ಅನ್ನೋದೇ ಮತ್ತಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ಅಂತ ಹೇಳ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ದು, ವೇಗ ನಮ್ಮದು.